ಪವರ್ ಶೇರಿಂಗ್ ಗೊಂದಲ ಮೊದಲು ಇತ್ಯರ್ಥಗೊಳಿಸಿ ಹೈಕಮಾಂಡ್ ಕೂಡಲೇ ಮಧ್ಯ ಪ್ರವೇಶಿಸಲೇಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸದಿದ್ರೆ ಪಕ್ಷ ಹಂತ ಹಂತವಾಗಿ ಕ್ಷೀಣಿಸಲಿದೆ. ಖರ್ಗೆ ಬೆಂಗಳೂರಿಗೆ ಬಂದ ಹೊತ್ತಲೇ ಡಿಕೆ ಬಣ ಒತ್ತಾಯವನ್ನ ಮಾಡ್ತಾ ಇದೆ. ಅಧಿಕಾರ ಹಂಚಿಕೆ ಶಾಸಕರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ, ಹೈಕಮಾಂಡ್ ತೀರ್ಮಾನದ ಮೇಲೆ ನಿಂತಿದೆ ಅಂತ ಶಾಸಕ ಬಾಲಕೃಷ್ಣ ಹೇಳಿರೋದು. ಅಧಿಕಾರ ಹಂಚಿಕೆಗೆ ನಂಬರ್ ಗೇಮ್ಗೆ ಪರೋಕ್ಷ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಬಾಲಕೃಷ್ಣ ಅವರು. ಕುರ್ಚಿ ಕದನ ಇತ್ಯರ್ಥಕ್ಕೆ ಡಿಕೆ ಬಣದಿಂದ ಈಗ ನೇರವಾದಂಥ ಎಚ್ಚರಿಕೆ ಈಗ ಅವರ ಬರ್ತಾ ಇದೆ. ಪವರ್ ಶೇರಿಂಗ್ ಗೊಂದಲ ಬೇಗ ಇತ್ಯರ್ಥಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಾತನ್ನೆಲ್ಲ ಕೇಳಿದ್ದೀನಿ. ಅವ್ರಿಗೆ ಅವತ್ತು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ ಅವರು. ಅದರಿಂದ ಇಲ್ಲಿ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟು ಅಲ್ಲಿ ಮಾಡಿಸ್ತೆ ಅಂತಕ್ಕಂಥದ್ದು, ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು ಅದೆಲ್ಲ ಆಗೋದು ಬೇಡ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ, ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲದಿದ್ದರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ. ಅಂತಿಮ ತೀರ್ಮಾನ ಅಂದರೆ ಶಾಸಕಾಂಗ ಸಭೆ ಕರಿಬೇಕಾ ಸರ್? ಏನಾರ ಮಾಡಲಿ, ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು. ಎಮ್ ಎಲ್ ಎಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ತೀರ್ಮಾನ ಆಗಬೇಕು. ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ, ಹಂತ ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ತೀರ್ಮಾನ ಡಿಸೈಡ್ ಮಾಡೋಕ್ಕಾಗುತ್ತೆ ಸರ್. ಹೈಕಮಾಂಡ್ ಅಂತ ಹೇಳಿದ್ದೀವಿ ನಾವು. ಖರ್ಗೆ ಅವರು ಒಬ್ಬರು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡಲ್ಲಿ. ಸೊ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಇತ್ಯರ್ಥವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾನೇನೋ ಮಾಡಿಬಿಟ್ಟೆ ಅಂತ ಹೇಳೋದು ಎಲ್ಲ ಬಿಡಬೇಕು, ಅವನ್ನೆಲ್ಲ ಅದೆಲ್ಲ ಆಗೋದಿಲ್ಲ. ಆಮೇಲೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ಆಗಬೇಕು. ನಂಬರ್ ಗೇಮ್ ಎಲ್ಲ ಇಲ್ಲಿ ಲೆಕ್ಕಕ್ಕಿಲ್ಲ ಅಂತ. ಸೊ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಸಚಿವ ಮಂಕಾಳ ವೈದ್ಯ ಈಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಯಾವ ಗುಂಪಿನಲ್ಲೂ ಕೂಡ ಇಲ್ಲ. ನೀವು ಯಾವ ಗುಂಪಿನಿಲ್ಲ, ತಟಸ್ಥ ಗುಂಪು ಅಂತ ಒಂದಿದೆ, ಅದರಲ್ಲಿ ನೀವು ಸೇರ್ಕೊಳ್ತೀರಾ. ಡಿಕೆಗೆ ಮಾತು ಕೊಟ್ಟಿದ್ರೆ ಸಿಎಂ ಕುರ್ಚಿ ಬಿಟ್ಟುಕೊಡ್ತಾರೆ. ನಾವು ಹೈಕಮಾಂಡ್ಗೆ ಬೆಂಬಲ ಕೊಡೋದು, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ನಿಲ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಕ್ತ ಸಮಯಕ್ಕೆ ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ ಅಂತ ಮಂಕಾಳ ವೈದ್ಯ ಅವರು ಹೇಳಿರೋದು. ಸಿದ್ದರಾಮಯ್ಯ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಲ್ಲ. ಸಚಿವ ಮಂಕಾಳ ವೈದ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಹೇಬರು ಏನಾದರೂ ಮಾತು ಕೊಟ್ಟಿದ್ದಿದ್ರೆ ಅವ್ರು ಖಂಡಿತ ಮಾತನ್ನು ಉಳಿಸ್ಕೊಳ್ತಾರೆ. ಅವ್ರು ಯಾವುದೇ ಕಾರಣದಲ್ಲಿ ಕೊಟ್ಟ ಮಾತನ್ನು ತಪ್ಪೋದಿಲ್ಲ. ಅಂದರೆ ಮಾತುಕತೆ ಆಗಿಲ್ಲ ಅಲ್ಲ, ಆಗಿದೆ. ಈಗ ಆಗಿದೆ ಇಲ್ಲ ಅನ್ನೋದು ನಾವು ತಿಳ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೇವೆ ನಾವು. ಆಗಿದ್ದಿದ್ರೆ ಖಂಡಿತ ಬಿಟ್ಕೊಡ್ತಾರೆ ಅವರು. ಖಂಡಿತ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅಷ್ಟೇ. ನಮ್ಮಲ್ಲಿ ಏನು ಪಕ್ಷದಲ್ಲಿ ಯಾವುದೇ ರೀತಿ ಭಿನ್ನಮತ ಇಲ್ಲ. ನಮ್ಮಲ್ಲಿ ಗೊಂದಲ ಆಗಬಾರ್ದು. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ. ನೀವು ಯಾರು ಯೋಚನೆ ಮಾಡುವಂಥದ್ದು ಇಲ್ಲ. ನಾವು ಕರೆಕ್ಟ್ ಸಂದರ್ಭದಲ್ಲಿ ನಿರ್ಧಾರನೂ ಮಾಡ್ತಾರೆ ಮತ್ತು ನಿರ್ಣಯನೂ ಹೈಕಮಾಂಡ್ ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಎಲ್ಲರೂ ಬದ್ಧರಾಗಿರ್ತೀವಿ. ಡಿ ಸಿ ಎಂ ಅವ್ರ ನಿವಾಸಕ್ಕೂ ಹೋಗಿದ್ದೆ, ಸಿ ಎಂ ಅವ್ರ ನಿವಾಸಕ್ಕೂ ಹೋಗಿದ್ದೆ. ನಾನು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂದೇಳಿ ವಿನಂತಿ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ. ಬಿಟ್ಟರೆ ಯಾವುದೇ ಇದಿಲ್ಲ. ಎರಡೂ ಕಡೆ ಹೋಗಿ ಬಂದಿದ್ದೇನೆ. ನೋಡ್ರಿ, ಹೈಕಮಾಂಡ್ ಇದ್ದಾರೆ ನಮಗೆ, ಅವ್ರ ನಿರ್ಧಾರ ಸೊ ಈಗ ಹೇಳ್ತಾ ಇರುವಂಥದ್ದು ಮಂಕಾಳ ವೈದ್ಯ ಅವರು ಕೊಟ್ಟ ಮಾತಿಗೆ ಅವ್ರು ಯಾವತ್ತೂ ತಪ್ಪೋದಿಲ್ಲ. ಹಂಗೇನಾದರೂ ಮಾತು ಕೊಟ್ಟಿದ್ದಿದ್ರೆ ಅದನ್ನು ಫಾಲೋ ಮಾಡ್ತಾರೆ ಅಂತ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ತೀವ್ರಗೊಂಡಿದೆ ಕುರ್ಚಿ ಕಿತ್ತಾಟ. ಮೈಸೂರಿನಲ್ಲಿ ಕೆಪಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಒಂದು ಸ್ಫೋಟಕವಾಗಿರುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲಿ ಹೈಕಮಾಂಡ್ ಗೊಂದಲವನ್ನು ಬಗೆಹರಿಸುತ್ತೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ಮೊದಲೇ ನಿಲುವು ಸ್ಪಷ್ಟಪಡಿಸಬೇಕಾಗಿತ್ತು. ಒಪ್ಪಂದ ಆಗಿದೆಯೋ ಇಲ್ವೋ ಗೊಂದಲವಂತೂ ಮುಂದುವರೆದಿದೆ. ಅಪಾಯಕಾರಿ ಹಂತವನ್ನು ತಲುಪುವಂತ ಲಕ್ಷಣ ಕಾಣ್ತಾ ಇದೆ ಅನ್ನುವಂಥದ್ದನ್ನು ತನ್ವೀರ್ ಸೇಠ್ ಮಾತನಾಡ್ತಾ ಇದ್ದಾರೆ. ಶಾಸಕ ಸೊ ಈ ವಿಚಾರದಲ್ಲಿ ಹೈಕಮಾಂಡ್ ಸ್ಪಷ್ಟಪಡಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ ಅವರು. ಆಸೆ ಇಟ್ಕೊಂಡಿದ್ದಾರೆ. ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಏಕಕಾಲಕ್ಕೆ ಅಧಿಕಾರ ಕೊಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಏನು 2.5 ವರ್ಷ ಆಗಿದ ನಂತರ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಕೂಗು ಏನು ಬರ್ತಾಯಿದೆ, ಆ ಹಾದಿಯಲ್ಲಿ ನಿರೀಕ್ಷೆಯಲ್ಲಿರುವಂಥರಲ್ಲಿ ನಾನು ಇದ್ದೇನೆ.
ಸೊ ಈ ಕಾರಣಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಜನಪರವಾದಂತಹ ಕಾರ್ಯಗಳಿಗೆ ಅವಕಾಶ ಸಿಗಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ನಿನ್ನೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲೂ ಕೂಡ ಅನೇಕ ಜನ ಶಾಸಕರು ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮನೆಯ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿ ಕೊಟ್ಟಂಥ ಹೇಳಿಕೆಗೆ ಭಾಳ ಒಂದು ಸ್ಪೋರ್ಟಿವ್ ಆಗಿ DK ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಮ್ಮ ಮಾತಿನ ನಾಯಕತ್ವ ಬದಲಾವಣೆ ಇಲ್ಲ ಅಂತನಾ? ಆ ವಿಚಾರ ನಮ್ಮ ಕೈನಲ್ಲಿ ಇಲ್ಲ. ಹಿಂದೆನೂ ಹೇಳಿದ್ದೀವಿ, ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸಂಪೂರ್ಣವಾದಂಥ ಹೊಣೆಗಾರಿಕೆ. ಸೊ ಈ ವಿಚಾರದಲ್ಲಿ ಈಗ ತನ್ವೀರ್ ಸೇಠ್ ಅವರು ಅಷ್ಟೇ ಅಲ್ಲ, ಬಹುತೇಕರು ಹೇಳ್ತಾ ಇರೋದು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗಿತ್ತು. ಪಕ್ಷ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲಾದರೂ ಗಟ್ಟಿಯಾಗಿದ್ದರೆ ಅದು ಕರ್ನಾಟಕದಲ್ಲಿದೆ. ಈ ನಿಟ್ಟಿನಲ್ಲಿ ಹಿಂಗೆ ಹೆಚ್ಚು ಕಡಿಮೆ ಮಾಡ್ಕೊತ ಕೂತ್ಕೊಂಡ್ರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಈ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಮೊದಲೇ ಕೊಡಬೇಕಾಗಿತ್ತು. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಬೇಗ ಇದನ್ನು ಇತ್ಯರ್ಥ ಮಾಡಿ ಅಂತ ಬಹುತೇಕ ಕಾಂಗ್ರೆಸ್ನಲ್ಲಿರುವಂಥ ಲೀಡರ್ಸ್ಗಳು ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಬೇಗ ಮಾಡುತ್ತಾ ಅಥವಾ ಎಳ್ಕೊಂಡು ಹೋಗುತ್ತಾ?